मंत्री सतीश जारकिहोळी यांनी संकेश्वर लिंगायत रुद्रभूमीच्या विकासासाठी 50 लाख रुपयांचे अनुदान मंजूर केल्याबद्दल संकेश्वर लिंगायत समाजाच्या वतीने अभिनंदन समारंभ आयोजित करण्यात आला होता। समाजातील ज्येष्ठांच्या हस्ते मंत्र्यांना बसवेश्वरांची मूर्ती प्रदान करून सन्मान करण्यात आला। यानंतर मंत्री सतीश जारकिहोळी बोलताना म्हणाले की राज्यात मंत्री म्हणून बसवेश्वरांच्या नावाने शपथविधी घेण्याचा मान मिळाला। आम्ही सर्व समाज घटकांना आर्थिक व सामाजिक दृष्ट्या मदत करत आलो आहोत। आम्ही इतरांसारखे केवळ प्रचार करून प्रसिद्धी मिळवणारे नाही असे ते म्हणाले। ಬಸವಣ್ಣವರ ವಿಚಾರಗಳನ್ನು ಪ್ರಸಾರ ಮಾಡ್ತಾರ ಅವ್ರ ಪರವಾಗಿ ನಾವು ಗಟ್ಟಿಯಾಗಿ ರಾಜ್ಯದಲ್ಲಿ ನಿಂತಿದ್ವಿ। ಮತ್ತು ನೀವು ಯಾರು ಕೂಡ ಮಂತ್ರಿಯಾಗಿ ಬಸವಣ್ಣರ ಹೆಸರ ಮೇಲೆ ಪ್ರಮಾಣ ವಚನ ಸ್ವೀಕರಿಲ್ಲ। ಯಾರು ಸ್ವೀಕಾರ ಮಾಡಿದ್ರು? ಬಸವಣ್ಣರ ಹೆಸರ ಮೇಲೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಯಾರು? ರಾಜ್ಯದಲ್ಲಿ ಒಬ್ಬರೇ। ಯಾರು? ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಎರಡನೇ ಬಾರಿ। ಮೊದಲೊಂದು ಸಾರಿ ಮಾಡಿದ್ದೆ, ಅಷ್ಟು ಪ್ರಚಾರ ಆಗಿರಕ್ಕಿಲ್ಲ। ಮೊನ್ನೆ ಕೂಡ ನಾನು ಮಾಡಿದ್ದೆ, ಎಕ್ಸಾಕ್ಟ್ಲಿ 30 ತಿಂಗಳ ಹಿಂದೆ ಕಂಠೀರವ ಸ್ಟೇಡಿಯಂನಲ್ಲಿ ನಾವೆಲ್ಲ ಮಾಡಿದ್ದೀವಿ। ಭಾಳಷ್ಟು ನಾವು ಹೇಳೋದಿಲ್ಲ, ನಾವು ಕೆಲಸ ಮಾಡಿದಾನೆ ಭಾಳಷ್ಟು ಹೇಳೋದು। ಈ ಕೈ ಗೊತ್ತಿರೋಲ್ಲ, ಹಂಗೆ ನಾವು ಬೇರೆಯವರೆಲ್ಲ ಹೇಳ್ಕೊತ ಹೋಗ್ತಾರೆ, ನಾವು ಅಷ್ಟು ಮಾಡಿದೀವಿ, ಇಟ್ಟು ಕೊಟ್ಟಿವಿ, ಅಲ್ಲಿ ಕೊಟ್ಟಿವಿ, ಇಲ್ಲಿ ಕೊಟ್ಟಿವಿ ಅಂತ। ನಾವೆಲ್ಲ ಸಮುದಾಯಕ್ಕೆ ಎಲ್ಲರಿಗಿಂತ ಸಾಮಾಜಿಕ ಸೇವೆ, ಆರ್ಥಿಕ ಸೇವೆ ನೀಡಿದ್ರು ಕೂಡ ಹೇಳುವಂಥ ಪ್ರಯತ್ನ ತಾನಾಗಿ ಪ್ರಚಾರ ಆಗಬೇಕು। ನಮ್ಮ ದೃಷ್ಟಿ ಹೆಂಗಂದ್ರೆ ನಾವು ಕೊಟ್ಟದ್ದು ತಾನಾಗಿ ಪ್ರಚಾರ ಆಗಬೇಕು। ನಾವೆಲ್ಲಿ ಸಂಕೇಶ್ವರ ಬಸ್ ಸ್ಟ್ಯಾಂಡ್ ಮ್ಯಾಗ ಗೋಲ್ಡ್ ಹಚ್ಕೊಂಡು ಇಷ್ಟು ಕೊಟ್ಟಿವಿ, ಅಷ್ಟು ಕೊಟ್ಟಿವಿ ಅಂತ ಪ್ರವೃತ್ತಿ ನಮ್ಮಲ್ಲಿ ಇಲ್ಲವೇ ಇಲ್ಲ। ಅದಕ್ಕಾಗಿ ನಾವೇನು ಚುನಾವಣೆಯಲ್ಲಿ ಓಟ್ ಹಾಕಂತ ಯಾರಿಗೂ ಹೇಳಿಲ್ಲ, ಯಾಕಂದ್ರೆ ನೀವೆಲ್ಲ ಪ್ರಬುದ್ಧರಿದ್ದೀರಿ। ಯಾರಿಗೆ ಹಾಕ್ಬೇಕು ಅನ್ನೋದು ನೀವು ನಿರ್ಧಾರ ಮಾಡಬೇಕು। ಒಳ್ಳೆಯವರು ಬೇಕಾ ಕೆಟ್ಟವ್ರು ಬೇಕು ಅನ್ನೋದು ನೀವು ನಿರ್ಧಾರ ಮಾಡಬೇಕು। ಯಾಕಂದ್ರೆ ನನಗಿಲ್ಲಿ ನೀವು ನನ್ನ ದೃಷ್ಟಿಯಲ್ಲಿ ಈಗೆಲ್ಲ ನಡೀತಾ ಇರೋದು ಇದು ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ ಇದು ಎಲ್ಲ ದುಬಡಿ ಇದೆ। ಏನು ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಏನಲ್ಲಿದ್ರು, ಅವ್ರ ಮಕ್ಕಳ ಸೇಫ್ ಆಗಬೇಕು, ಅಲ್ಲೇ ಉಳಿಬೇಕಾದ ಅಧಿಕಾರ ಎಲ್ಲಿ ಉಳಿಬೇಕು, ಒಂದೇ ಕಡೆ ಉಳಿಬೇಕಂತ ಇದೆಲ್ಲ ಇಷ್ಟೆಲ್ಲ ಗದ್ದಲ ಮಾಡ್ತಿದ್ದಾರೆ। ಅದೆಲ್ಲ ತಿಳ್ಕೊಳ್ಳುವಂಥ ಶಕ್ತಿ ನಿಮಗೂ ಇದೆ, ಬೇರೆಯವ್ರಿಗಿದೆ ಅಂತ ನಾನು ಭಾವಿಸಿದ್ದೀನಿ। ಇವತ್ತು ನಿಮ್ಗೆ ಅನುದಾನ ಕೊಟ್ಟಿದ್ದೀವಿ, ಮುಂದೆ ಕೂಡ ನಿಮ್ಮ ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯಗಳಿರ್ಬೋದು, ಅವ್ರನ್ನೆಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬದ್ಧವಾಗಿದೆ ಅಂತ ಹೇಳ್ತಾ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ। ಅಪ್ಪಸಾಹೇಬ್ ಚಿರಕೊಳ್ಳಿ ಅವರು ಬಹುಶಃ ಅತಿ ಹೆಚ್ಚು ತಮ್ಮ ಸ್ವಂತ ಅದೇ ಅವರೇ ರಾಜಕೀಯದಿಂದ ಗಳಿಸಿದ್ದಲ್ಲ, ತಮ್ಮ ದುಡಿಮೆಯಿಂದ ಗಳಿಸಿದ್ದನ್ನ ಬಹಳಷ್ಟು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ। ಬಹುಶಃ ಬಡವರಿಗೆ ಲಿಂಗಾಯತರು ಕೂಡ ಬಹಳಷ್ಟು ಇತರ ಸಮುದಾಯದವರು ಕೂಡ ಅವ್ರು ತಮ್ಮ 50-40 ವರ್ಷಗಳ ಜೀವನ ಉದ್ದಕ್ಕೂ ಒಳ್ಳೆಯ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ। ಅಂಥವರೆಲ್ಲ ನಿಮಗೆ ಮುಖಂಡರಾಗಬೇಕಾಯಿತು। ಅಪ್ಪನಗೌಡ ಪಾಟೀಲ್ ಅಂತವ್ರು ನಿಮಗೆ ಮುಖಂಡರಾಗಬೇಕಾಯಿತು, ಡಿ ಪಾಟೀಲ್ ಅಂತ ನಿಮಗೆ ಮುಖಂಡರಾಗಬೇಕಾಯಿತು। ಆದರೆ ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಬಂದಿದೆ, ಅಂತ ನಾಯಕ ಮಾಡಲಿಕ್ಕೆ ಇದು ಸಹಕಾರ ಬೇಕಂತೇಳಿ ನನ್ನ ಮಾತು। यावेळी केबी निवडणुकीचे उमेदवार अमल नलावडे, संजय शिरकोळी आदी उपस्थित होते। सचिन कांबळे, KMM मराठी, हुक्केरी।